ಮಂಡ್ಯ ಜೆಡಿಎಸ್ ಪಾಲಾಗಿದ್ದಕ್ಕೆ ಸುಮಲತಾ ಅತಂತ್ರರಾಗಿದ್ದಾರೆ. ಏಪ್ರಿಲ್ 3ಕ್ಕೆ ಸಂಸದೆ ಸುಮಲತಾ ರಾಜಕೀಯ ನಿರ್ಧಾರ ಕುತೂಹಲ ಮೂಡಿಸಿದೆ. ಸುಮಲತಾ ರಾಜಕೀಯ ನಡೆ ಏನು ಅನ್ನೋದು. ಮಂಡ್ಯ ಜೆಡಿಎಸ್ ಪಾಲಾಗಿದ್ದಕ್ಕೆ ಸುಮಲತಾ ಅತಂತ್ರರಾಗಿದ್ದಾರೆ. ಏಪ್ರಿಲ್ 3ಕ್ಕೆ ಸುಮಲತಾ ಅವರ ರಾಜಕೀಯ ನಡೆ ಏನು ಅನ್ನೋದನ್ನ ಸಂಸದೆ ನಿರ್ಧಾರ ಮಾಡಲಿದ್ದಾರೆ. ಹಾಗಾಗಿ ಕುತೂಹಲ ಮೂಡಿಸಿದೆ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲೇ ನಿರ್ಧಾರವನ್ನ ಪ್ರಕಟಿಸೋದಾಗಿ ಸುಮಲತಾ ಹೇಳಿದ್ದಾರೆ. ಮಂಡ್ಯದಲ್ಲೇ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಿದ್ದಾರೆ ಸಂಸದೆ ಸುಮಲತಾ. ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅಂತ ಸಂಸದೆ ಸುಮಲತಾ ಕೂಡ ಹೇಳಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಸಲಹೆ ಕೊಟ್ಟಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಸಂಸದೆ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದು ಏಪ್ರಿಲ್ 3ಕ್ಕೆ ನಿರ್ಧಾರವಾಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯನ್ನ ಬೆಂಬಲಿಸ್ತಾರಾ ಸುಮಲತಾ? ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಸಂಸದೆ ಸುಮಲತಾ ರಾಜಕೀಯ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಏಪ್ರಿಲ್ 3ಕ್ಕೆ ಸಂಸದೆ ಸುಮಲತಾ ರಾಜಕೀಯ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲೇ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ನಿನ್ನೆ ಬೆಂಬಲಿಗರ ಸಭೆ ಕರೆದಿದ್ರು. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಸಲಹೆ ಕೊಟ್ಟಿದ್ದಾರೆ, ಮನವಿ ಮಾಡ್ತಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಸುಮಲತಾ ಅವರ ನಿರ್ಧಾರ ಏನು ಇದ್ರ ಬಗ್ಗೆ? ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲೇ ನಾನು ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಸಂಸದೆ ಸುಮಲತಾ ಹೇಳಿದ್ದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜಕೀಯ ಮಾಡಿದ್ರೆ ಅದು ಮಂಡ್ಯದಿಂದ ಮಾತ್ರ, ಬೇರೆ ಯಾವ ಕ್ಷೇತ್ರದಿಂದ ಟಿಕೆಟ್ ಕೊಡ್ತೀನಿ ಅಂದ್ರೂ ಬೇಡ ಅಂತ ಈ ಹಿಂದೆನೇ ಸುಮಲತಾ ಸ್ಪಷ್ಟಪಡಿಸಿದ್ರು. ಕೊನೆ ಕ್ಷಣದ ತನಕ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಈಗ ಮಂಡ್ಯ ಜೆಡಿಎಸ್ ಪಾಲಾಗಿದ್ದಕ್ಕೆ ಸುಮಲತಾ ಅತಂತ್ರರಾಗಿದ್ದಾರೆ. ರಾಜಕೀಯ ನಡೆ ಮಂಡ್ಯ ನೆಲದಲ್ಲೇ ಪ್ರಕಟಿಸೋದಾಗಿ ತಿಳಿಸಿದ್ದಾರೆ. ನಿಮ್ಗೆ ನಾವು ಮಂಡ್ಯ ಕೊಡಲ್ಲ, ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ಯಾರು ಬಿಡಲ್ಲ. ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಶ್ ತಗೊಳ್ಳಲ್ಲ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಆ ಕೃತಜ್ಞತೆಗಳನ್ನ ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ವಾರ್ತಾ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ಯಾವುದೋ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ಯಾವುದೂ ಬೇಡ. ಮಂಡ್ಯ ಸೀಟ್ನ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋಂತ ಒಂದು ಪ್ರಯಾಸ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು, ನಮ್ಮ ಭವಿಷ್ಯ ಏನು, ನಮ್ಮನ್ನ ನಂಬ್ಕೊಂಡಿರೋ ಜನ, ನನಗೆ ಮೊದಲಿಂದಾನು ನಾನು ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸಿದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ. ನಮ್ಮನ್ನ ನಂಬ್ಕೊಂಡು ನಾವು ಎಲ್ಲಾ ಬಿಟ್ಟು ಏನೇ ಹೆದರಿಕೆ ಬೆದರಿಕೆ ಬಂದ್ರೂ ಲೆಕ್ಕಿಸದೆ ನನ್ನ ಜೊತೆಲಿ ಇದ್ದವರೇ ಇವರೆಲ್ಲ. ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ನನಗಿದೆ. ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗ್ಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ್ಲೂ ನಿಮಗೆ ಪಕ್ಷ ನಮಗೆ ನೀವು ಸಹಕಾರ ಕೊಟ್ರೆ ನಿಮಗೆ ಪಕ್ಷದಲ್ಲಿ ತುಂಬಾ ಉಜ್ವಲ ಭವಿಷ್ಯ ಇದೆ. ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ಒಂದು ಐಡಿಯಾ ಹೈಕಮಾಂಡ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮಂಡ್ಯದಲ್ಲಿರುವಂತಹ ಈ ಸಮಸ್ಯೆ ಈಗಲಾದ್ರೂ ಬಗೆಹರಿಯತ್ತಾ? ಅಂದ್ರೆ ಈಗ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ಬೆಂಬಲಿಗರ ಸಭೆ ನಡೆಸಿದ್ರು, ನಿರ್ಧಾರ ಪ್ರಕಟ ಅಂತ ಹೇಳಿದ್ರು. ಆದ್ರೆ ಈಗ ಮಂಡ್ಯ ನೆಲದಲ್ಲೇ ನನ್ನ ಮುಂದಿನ ರಾಜಕೀಯ ನಡೆ ಏನು ಅನ್ನೋದನ್ನ ನಿರ್ಧಾರ ಮಾಡ್ತೀನಿ ಅಂತ ಸುಮಲತಾ ಹೇಳಿದ್ದು. ಹಾಗಾದ್ರೆ ಮತ್ತಷ್ಟು ಕುತೂಹಲ, ಅದರ ಜೊತೆಗೆ ಮೈತ್ರಿ ಪಕ್ಷಕ್ಕೆ ಮತ್ತಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆಯಾ ಹಾಗಾದ್ರೆ ಇದು? ಖಂಡಿತವಾಗ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡೋ ವಿಚಾರ ಸಂಬಂಧಪಟ್ಟ ಹಾಗೆ ಮೈತ್ರಿಕೂಟದಲ್ಲಿ ಅಂತಿಮವಾದ ಮಾತುಕತೆಗಳು ಮುಕ್ತಾಯಗೊಂಡು ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ.
ಹೀಗಿರುವಾಗ ಹಾಲಿ ಸಂಸದೆ ಆಗಿರುವಂತಹ ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಇದು ಸಹಜವಾಗಿ ಸುಮಲತಾ ಅವರಿಗೆ ದೊಡ್ಡ ರಾಜಕೀಯ ಹಿನ್ನಡೆ ಆದ್ರೂ ಕೂಡ ತಪ್ಪಾಗ್ಲಾರ್ದು. ಆದ್ರೆ ಸುಮಲತಾ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಸುಮಲತಾ ಅವರನ್ನ ಭೇಟಿ ಮಾಡಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಆದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡತಕ್ಕಂತ ಅವಕಾಶಗಳು ಮತ್ತು ಸನ್ನಿವೇಶಗಳು ಅಷ್ಟು ಆಶಾದಾಯಕವಾಗಿದೆಯಾ ಅಂತಕ್ಕಂತ ಪ್ರಶ್ನೆಗೆ ಇನ್ನು ಉತ್ತರ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸುಮಲತಾ ಅವರು ಬುಧವಾರ ಮತ್ತೆ ಮಂಡ್ಯದಲ್ಲಿ ಸಭೆ ಮಾಡಿ ತಮ್ಮ ರಾಜಕೀಯ ನಿರ್ಧಾರವನ್ನ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಗುರುವಾರ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬುಧವಾರ ನಡೀತಕ್ಕಂಥ ಸಭೆಯ ಬಗ್ಗೆ ಅತ್ಯಂತ ಕುತೂಹಲ ಸಹಜವಾಗಿ ಇದೆ. ಯಾಕೆಂತಂದ್ರೆ ಸುಮಲತಾ ಅವರು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅವರು ತಟಸ್ಥವಾಗಿ ಉಳಿತಾರಾ ಇಲ್ಲ ಮೈತ್ರಿ ಅಭ್ಯರ್ಥಿನ ಬೆಂಬಲಿಸ್ತಾರಾ ಅಂತಕ್ಕಂಥ ಈ ಸಾಧ್ಯತೆಗಳ ಬಗ್ಗೆನೇ ಚರ್ಚೆ ಇರತಕ್ಕಂಥದ್ದು. ಲಭ್ಯ ಇರತಕ್ಕಂಥ ಮಾಹಿತಿಯ ಪ್ರಕಾರ ಅವರು ಅನಿವಾರ್ಯವಾಗಿ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳ ಬರ್ತಾ ಇದೆ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಸುಮಲತಾ ಅವರು ವಿಜೇಂದ್ರ ಇರಬಹುದು ಮತ್ತು ಬಿಜೆಪಿ ನಾಯಕರು ಸೇರಿದಾಗ ಕೆಲವಷ್ಟು ಪ್ರಮುಖ ಎಲ್ಲರೂ ಆಪ್ತರು ಕೂಡ ಹೇಳಿರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡತಕ್ಕಂಥದ್ದು ಅಗತ್ಯವಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಮೈತ್ರಿಕೂಟದ ಅಭ್ಯರ್ಥಿನ ಬೆಂಬಲಿಸಬೇಕು ಅಂತಕ್ಕಂಥ ಒತ್ತಾಯ ಬರ್ತಾ ಇರುವಂತ ಕಾರಣಕ್ಕಾಗಿ ಮತ್ತು ಎಲ್ಲಾ ಬಿಜೆಪಿ ನಾಯಕರು ಈ ಬಗ್ಗೆ ಮನವಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿನ ಬೆಂಬಲಿಸಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿ ಇದ್ದಾರೆ. ಆದರೆ ಅವರು ರಾಜಕೀಯವಾಗಿರ್ತಕ್ಕಂಥ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವ ಮುಂಚಿತವಾಗಿ ತಮ್ಮ ಆಪ್ತರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಿರತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಅವರು ಈಗಾಗಲೇ ಅಭಿಮಾನಿಗಳ ಒತ್ತಡ ಒಂದ್ ಕಡೆ ಆದ್ರೆ ಅವರು ಆಪ್ತರು ಮತ್ತು ಕೆಲ ಹಿತೈಷಿಗಳ ಸಲಹೆಯ ಆಧಾರದ ಮೇಲೆ ಅಂತಿಮ ಒಂದು ನಿರ್ಧಾರವನ್ನು ಬುಧವಾರ ಪ್ರಕಟ ಮಾಡಬೇಕು ಅನ್ನೋ ನಿಲುವಿಗೆ ಬಂದಿದ್ದಾರೆ. ಬುಧವಾರದಲ್ಲಿ ರಾಜಕೀಯ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.